ಕೋಲಾರ ಸಿಟಿ ಉತ್ಕುಂಠ ಉರ್ಸ್ಗೆ ಬಂದಿದ್ದೀರಾ. ಯಾವ ತಮ್ಮದು ಏನಕ್ಕೆ ಬಂದಿದ್ದೀರಾ? ನಾನು ಡಾಕ್ಟರ್ ಅನಿಲ್ ಥಾಮಸ್ ಅಂತ ಮೈಸೂರಿಂದ ಬಂದಿದ್ದೀನಿ. ನಾನು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಅಧ್ಯಕ್ಷ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಮಾಲ್ ಸಿದ್ದಿಕಿ ಸಾಹೇಬರು ಹಾಗೂ ಮುಂಬೈ ಅಧ್ಯಕ್ಷರು ವಸೀಂ ಖಾನ್ ಅವರು ನನಗೆ ಈ ಥರ ಒಂದು ದರ್ಗಾ ವಿಸಿಟ್ ಇದೆ ಅಂತ ಹೇಳಿದಾಗ ನಾನು ಕೂಡ ಅವರ ಜೊತೆ ಈ ಒಂದು ಉರ್ಸಿಗೆ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದೇನೆ. ಸೂಫಿಸಮು ನಮ್ಮ ಭಾರತ ದೇಶದಲ್ಲಿ ಭಾಳ ವರ್ಷಗಳಿಂದ ಅನೇಕ ದೊಡ್ಡ ದೊಡ್ಡ ಸಂತರು ಸೂಫಿಸಮನ್ನು ಪ್ರಮೋಟ್ ಮಾಡಿದರು. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ ಒಂದು ಉದ್ಯಾನವನದಲ್ಲಿ ಸೂಫಿಸಮ್ ಅವರ ನಂಬಿರುವಂಥ ತತ್ವ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ದೇವರ ಮಕ್ಕಳು, ಎಲ್ಲರೂ ಕೂಡ ಅಣ್ಣ ತಮ್ಮದಿರು, ಅದರಲ್ಲಿ ಜಾತಿ ಮತ ಭೇದ ಭಾವ ಏನೂ ಇಲ್ಲದೇ ಇರುವಂಥದ್ದು ಸೂಫಿಸಮ್ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿರುವಂಥದ್ದು. ಮತ್ತು ಇಲ್ಲಿ ಕೋಲಾರಕ್ಕೆ ನಾನು ಮೊದಲನೇ ಬಾರಿ ಬಂದಿದ್ದೀನಿ ದರ್ಗಕ್ಕೆ. ಸೊ ದರ್ಗದಲ್ಲಿ ಯಾವ ಪೀರು ಯಾವ ಹಜರತ್ತು ಇಲ್ಲಿ ದಫನ್ಗೊಂಡಿದ್ದಾರೆ ಅವರು ನಮ್ಮನ್ನು ಕರೆಸ್ಕೋಬೇಕು ಅಂತ ನಾನು ನಂಬಿದ್ದೀನಿ. ಅವ್ರು ಕರೆಸ್ಕೊಳ್ತಿದ್ದಾರೆ ಯಾವತ್ತೂ ಕೂಡ ನಮಗೆ. ನಾನು ಅನೇಕ ಅಜ್ಮೀರ್ಗೆ ಹೋಗಿದ್ದೀನಿ, ಅನೇಕ ದರ್ಗಕ್ಕೆ ಹೋಗಿದ್ದೀನಿ, ಅನೇಕ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅನೇಕ ಚರ್ಚ್ಗಳಿಗೆ ಹೋಗಿದ್ದೀನಿ. ಅಲ್ಲಿಯ ಆ ಮಹತ್ವ, ಅಲ್ಲಿಯ ಯಾರು ಇದ್ದಾರೋ ಅವರು ನಮ್ಮನ್ನು ಕರೆಸ್ಕೊಂಡ್ರೆ ಮಾತ್ರ ನಾವಿಲ್ಲಿ ಬರೋಕ್ಕೆ ಸಾಧ್ಯ. ಹೌದು, ಅದು ಬಹಳಷ್ಟು ಕಡೆ ನಾನು ಸ್ವಂತ ಅನುಭವ. ಸೊ ನಾನೊಬ್ಬ ಕ್ರೈಸ್ತ ಧರ್ಮದವನಾಗಿ ಇದರಲ್ಲಿ ತುಂಬ ಒಂದು ನಂಬಿದ್ದೇನೆ. ಏನಕ್ಕೆಂದರೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮದಿರು, ನಾವೆಲ್ಲರೂ ಸಹಬಾಳ್ವಿಕೆಯಿಂದ ನಮ್ಮ ದೇಶದಲ್ಲಿ ಇದ್ದೀವಿ. ನಮ್ಮ ದೇಶದ ಉದ್ಧಾರಕ್ಕಾಗಿ ನಾವೆಲ್ಲರೂ ಸಹಭಾಗಿತ್ವ, ವಿ ಆರ್ ಈಕ್ವಲ್ ಸ್ಟೇಕ್ ಹೋಲ್ಡರ್ಸ್ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾನಿಲ್ಲಿ ಬಂದಿದ್ದೀನಿ. ಎಲ್ಲರ ಜೊತೆ ಇದ್ದು ಊಟ ಮಾಡಿ ಈಗ ಕವ್ವಾಲಿ ಎಲ್ಲ ನೋಡಲಿಕ್ಕೆ ಅಂತ ಕೂತಿದ್ದೀವಿ. ಭಾಳ ಸಂತೋಷ ಆಗ್ತದೆ. ಹೆಂಗೆ ಅನ್ನಿಸ್ತು ನಿಮಗೆ ಜನರೆಲ್ಲ ಇದ್ದಾರಲ್ಲ? ಹೌದು, ಭಾಳಷ್ಟು ಜನ ನೋಡೋಣಲ್ಲ, ಭಾಳಷ್ಟು ಜನ ಫುಲ್ ಫ್ಯಾಮಿಲಿ ಸಮೇತ ಇಡೀ ಕರ್ನಾಟಕದಿಂದಲ್ಲ, ತಮಿಳುನಾಡು, ಕೇರಳದಿಂದ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಏನಕ್ಕೆ ಬಂದರು ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಅದರಷ್ಟು ನಂಬಿಕೆ, ಇಲ್ಲಿ ಬಂದಾಗ ಒಂದು ಒಳ್ಳೆಯದಾಗುತ್ತೆ, ಮುಂದಿನ ವರ್ಷ ಆ ಒಳ್ಳೆಯದನ್ನು ತಿರ್ಗಿ ಅವ್ರನ್ನ ಕರೆಸ್ಕೊಳ್ಳುತ್ತೆ ಅನ್ನೋದು ಕೂಡ ಭಾಳ ಜನ ಹೇಳಿದರು. ಹಾಗಾಗಿ ನಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ, ನಾವು ಮತ್ತೆ ಇಲ್ಲಿಗೆ ಬರುವಂಥ ರೀತಿಯಲ್ಲಿ ಆಗಲಿ ಅಂತ ನನ್ನ ವಿಶ್ವಾಸ. ಸೂಫಿಸಮು ಇಟ್ ಇಸ್ ನಥಿಂಗ್ ಬಟ್ ಹ್ಯೂಮನಿಸಮ್. ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಯಾವುದೋ ಕಾರಣಕ್ಕೋಸ್ಕರ ಯಾವುದೋ ಧರ್ಮ, ಯಾವುದೋ ಮನೆ, ಯಾವುದೋ ಭಾಷೆಯಲ್ಲಿ ಹುಟ್ಟಿದ್ದೀವಿ. ಆದರೆ ಸೂಫಿಸಮ್ ಏನು ಹೇಳ್ತದೆ, ನಾವೆಲ್ಲರೂ ಕೂಡ ಒಂದೇ, ಅಣ್ಣ ತಂದಿರು, ಅಕ್ಕ ತಂಗಿರು, ನಾವು ಆ ರೀತಿಯಲ್ಲಿ ಸಹಬಾಳ್ವಿಕೆಯಿಂದ ಬಾಳಬೇಕು ಅನ್ನೋದೇ ಸೂಫಿಸಮ್. ಅದು ಪ್ರಮೋಟ್ ಮಾಡಲಿಕ್ಕೆ ನಾವು ಕೂಡ ಕೈ ಜೋಡಿಸ್ಬೇಕು ಅಂತ ನನ್ನ ಮನವಿ.